ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಸಾರಥ್ಯದಲ್ಲಿ ಇಂದು ಕೆರಗೋಡಿನಲ್ಲಿ ಆಯೋಜಿಸಲಾಗಿದ್ದ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರಿಗೆ ನಗರದ ಕಾಳಿಕಾಂಬಾ ದೇವಸ್ಥಾನದ ಬಳಿ ಬೃಹತ್ ಹಾರ ಹಾಕುವ ಮೂಲಕ ಸ್ವಾಗತ ಕೋರಲಾಯಿತು. ಕೆರಗೋಡು ಗ್ರಾಮದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಹಿನ್ನೆಲೆ ಏರ್ಪಡಿಸಲಾಗಿದ್ದ ಬೈಕ್ ಜಾಥಾ ಕಾರ್ಯಕ್ರಮಕ್ಕೆ ಮಂಡ್ಯ ನಗರದ ಶಕ್ತಿ ದೇವತೆ ಕಾಳಿಕಾಂಬಾ ದೇಗುಲದ ಬಳಿ ಕನ್ನಡದ ಶಾಲು ತೊಟ್ಟು ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಚಾಲನೆ ನೀಡಿದರು. ಮಂಡ್ಯದಿಂದ ಕೆರಗೋಡು ಗ್ರಾಮದವರೆಗೂ ಬೈಕ್ ಜಾಥಾ ಆಯೋಜಿಸಲಾಗಿದ್ದು, ಮಂಡ್ಯದ ಪೇಟೆ ಬೀದಿ ಮೂಲಕ ಬೈಕ್ ಜಾಥಾ ಸಾಗಿತು. ರಸ್ತೆಯುದ್ದಕ್ಕೂ ತಮಟೆ ಸದ್ದು ಹಾಗೂ ಡಿಜೆ ಸೌಂಡ್. ಬೈಕ್ ಜಾಥಾದಲ್ಲಿ ನೂರಾರು ಯುವಕರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು.
ಯಶಸ್ವಿಯಾದಂತ ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನ ಎಲ್ಲ ಹಿರಿಯ ಮಿತ್ರರು ಏರ್ಪಡಿಸಿ ನಮ್ಮನ್ನೆಲ್ಲ ಕರೆದು ಮೆರವಣಿಗೆ ಮಾಡಿ ಕರ್ನಾಟಕದ ನಂಬರ್ 1 ಡಿಜೆ ತಂದು ಗಣೇಶನ ಬಹಳ ಸಂತೋಷದಲ್ಲಿ ವಿಸರ್ಜನೆಯನ್ನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಕೆರಗೋಡು ನಮ್ದು, ಕೆರಗೋಡು ಅಭಿವೃದ್ಧಿ ಆಗ್ಬೇಕಾಗಿರೋದು ನಮ್ದು. ಯಾರೋ ಬಂದು ಕೆರಗೋಡಲ್ಲಿ ನಾಯಕತ್ವ ತಗೋತೀವಿ ಅಂದ್ರೆ ನಾವು ಬಿಡಲ್ಲ. ಕೆರಗೋಡು ನಮ್ದು. ಈ ಕೆರಗೋಡು ಯುವಕರಿಗೆ ಉದ್ಯೋಗ ಬೇಕು, ಕಾರ್ಖಾನೆ ಬೇಕು. ಮಂಗಳೂರೆಲ್ಲ ಬೇಕಾಗಿರೋದು, ಮಂಗಳೂರಲ್ಲಿ ದಿನ ಸಾಯ್ತವರೆಲ್ಲ ಯುವಕರು, ಅದೆಲ್ಲ ಬೇಕಾಗಿರೋದು. ಕೆರಗೋಡು ಅಂತ ಹೇಳಿದ್ರೆ ಶಾಂತಿ ಬೇಕು, ಕೆರಗೋಡು ಅಂತ ಹೇಳಿದ್ರೆ ಪ್ರೀತಿ ಬೇಕು, ಕೆರಗೋಡು ಅಂದ್ರೆ ಮಾರಮ್ಮ ಬೇಕು, ಗಂಡಮ್ಮ ಬೇಕು, ಪಂಚಲಿಗೆ ಬೇಕು. ಜಿಲ್ಲೆಯ ಇತಿಹಾಸದಲ್ಲಿ, ಮಂಡ್ಯ ಜಿಲ್ಲೆಯ ಇತಿಹಾಸದ ಪುಟದಲ್ಲಿ ಬರೆದಿರ್ತಕ್ಕಂಥ ಇವತ್ತು ಕೆರಗೋಡಿನ ಒಂದು ಗಣಪತಿ ವಿಸರ್ಜನಾ ಕಾರ್ಯಕ್ರಮ. ಬಹುಶಃ ನನಗೆ ಒಂದು ಕೊರತೆ ಇತ್ತು. ಜಿಲ್ಲೆನಲ್ಲಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾವು 5 ಗ್ಯಾರಂಟಿ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಜನಪರ ಅನೇಕ ಯೋಜನೆಗಳಿರ್ಬೋದು, ಏನೇ ಮಾಡಿದ್ರು ನಮ್ಮ ವಿರೋಧಿ ನಾಯಕರುಗಳು, ನಮ್ಮ ವಿರೋಧ ಪಕ್ಷದ ನಾಯಕರುಗಳು. ಇದೇ ಸಂದರ್ಭದಲ್ಲಿ ಶಾಸಕ ಗಣಿಗ ರವಿಕುಮಾರ್, ಕಾಂಗ್ರೆಸ್ ಮುಖಂಡ ಕೆಕೆ ರಾಧಾಕೃಷ್ಣ, ಅಪ್ಪಾಜಿಗೌಡ, ಚಿದಂಬರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್, ಮುಡಾ ಅಧ್ಯಕ್ಷ ನಹೀಂ, ವಿಜಯಕುಮಾರ್ ಸಾಥ್ ನೀಡಿದರು.